ಬಂಧುಗಳೇ, ಎಲ್ಲಿ ಕಮಾನ್ ಹಂಪಿ ವಿಜಯನಗರ ಬೆಳಕಿನ ಸ್ವಾಗತವನ್ನ ಕೋರೋಣ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಗ್ಯಾರಂಟಿ ಯೋಜನೆಗಳ ಹರಿಕಾರ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಬೆಳಕಿನ ಅಂದ್ರೆ ಬೆಳಕನ್ನ ತೋರಿಸ್ತಾ ಮೊಬೈಲ್ ಅಲ್ಲಿರೋ ಟಾರ್ಚ್ ಗಳನ್ನ ಆನ್ ಮಾಡ್ತಾ ಬೆಳಕಿನ ಸ್ವಾಗತವನ್ನ ಕೋರೋಣ. ಈ ಹಂಪಿ ಉತ್ಸವ 2026ರ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸ್ತಾ ಇರುವಂತಹ ಸಿದ್ದರಾಮಯ್ಯನವರಿಗೆ ಅದ್ಧೂರಿ ಸ್ವಾಗತ, ಸುಸ್ವಾಗತ. ವಿರೂಪಾಕ್ಷನ ಈ ಒಂದು ನಾಡಿನಲ್ಲಿ ಭಗವಂತನ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅನ್ನುವಂತಹ ಆಶಯದೊಡನೆ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು ಪೂಜೆಯನ್ನು ಸಲ್ಲಿಸಿ ಆಗಮಿಸಲಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಜಮೀರ್ ಖಾನ್ ಅವರು, ಗೌರವಾನ್ವಿತ ಸಚಿವರುಗಳಾದ ಶ್ರೀ ಎಚ್.ಕೆ. ಪಾಟೀಲ್ ಹಾಗೂ ಎಲ್ಲ ಗಣ್ಯರು ಇದೀಗ ಉಪಸ್ಥಿತರಿದ್ದಾರೆ. ತಾಯಿಗೆ ನಮಿಸುತ್ತಾ ಈ ಹಂಪಿ ಉತ್ಸವದ ಉದ್ಘಾಟನೆಯನ್ನ ನಿಮ್ಮ ಮುಂದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆರವೇರಿಸಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಹಾಗೆಯೇ ಎಲ್ಲ ಅತಿಥಿಗಳು ಕೂಡ ಈಗಾಗಲೇ ವೇದಿಕೆ ಮೇಲೆ ಬಂದಿದ್ದಾರೆ. ದೇವರಿಗೆ ನಮಿಸುತ್ತಾ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡುವಂತಹ ಸಂದರ್ಭ. ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ತನ್ನ ಹೆಸರನ್ನ ಅಜರಾಮರಗೊಳಿಸಿರುವಂತಹ ಅಂದಿನ ವಿಜಯನಗರ ಅಂದರೆ ಇಂದಿನ ಹಂಪಿ ಕೌತುಕ ವಿಸ್ಮಯ. ಹಾಗೇನೆ ಹಂಪಿ ಉತ್ಸವ ಅಂದ್ರೆ ಇಡೀ ದೇಶಕ್ಕೆ ಮಾದರಿ. ದೂರಗಳಿಂದ ಬರ್ತಾರೆ ಹಂಪಿ ಉತ್ಸವವನ್ನ ನೋಡಬೇಕು, ಕಣ್ತುಂಬಿಕೊಳ್ಳಬೇಕು ಅಂತಹ 2026ರ ಹಂಪಿ ಉತ್ಸವಕ್ಕೆ ಆಗಮಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಬರ್ಲಿ ಒಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಯಾರು ಕೂಡ ಪ್ಯಾನಿಕ್ ಆಗಬೇಡಿ, ಸಮಾಧಾನದಿಂದ ಕೂತ್ಕೊಳ್ಳಿ. ಎಲ್ಲರೂ ಕೂಡ ಆಸೀನರಾಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಈಗಾಗಲೇ ವೇದಿಕೆಗೆ ಬರ್ತಾ ಇದ್ದಾರೆ ಗಣ್ಯ ಮಾನ್ಯರು. ದಯವಿಟ್ಟು ಯಾರು ವಿಚಲಿತರಾಗಬಾರದು. ನಿಮ್ಮ ಸ್ಥಾನದಲ್ಲಿ ವೇದಿಕೆ ಕಡೆಗೆ ನಿಮ್ಮ ಮುಖವನ್ನು ತಿರುಗಿಸಿ ದಯವಿಟ್ಟು ಆಸೀನರಾಗಿರಬೇಕಾಗಿ ವಿನಂತಿ. ನಿಮ್ಮೆಲ್ಲರ ಸಹಕಾರದಿಂದ ಮಾತ್ರ ಕಾರ್ಯಕ್ರಮ ಯಶಸ್ಸು ಸಾಧ್ಯ. ದಯವಿಟ್ಟು ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು. ಡ್ರೋನ್ಗಳ ಹಾರಾಟ ನಿಷೇಧಿಸಲಾಗಿದೆ, ಹಾಗಾಗಿ ಡ್ರೋನ್ಗಳ ಹಾರಾಟವನ್ನ ಸ್ಥಗಿತಗೊಳಿಸಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಡ್ರೋನಿನ ಹಾರಾಟ ನಿಷೇಧಿಸಲಾಗಿದೆ. ಆ ಕಾರಣದಿಂದ ಡ್ರೋನ್ ಸ್ಟೇಜ್ನ ಬಳಿ ಬರಲೇಬಾರದು. ಸುರಕ್ಷತೆ